ಈಗ ನೀವೆಷ್ಟು ನೋಡ್ತಿರಲ್ಲ, ಶಾರ್ಕ್ ಟ್ಯಾಂಕಲ್ಲೆಲ್ಲ ಕೂತಿರ್ತಾರಲ್ಲ 5 ಜನ, ಅವ್ರು 5 ಜನನು ಸಣ್ಣ ವಯಸ್ಸಲ್ಲಿ 10ನೇ ಕ್ಲಾಸ್ ಇದ್ದಾಗ ನಿಮಗೆ ಯಾರಿಗಾದ್ರು ಗೊತ್ತಿತ್ತು ಅವ್ರು ಇಷ್ಟು ದೊಡ್ಡ ಕಂಪ್ನಿ ಮಾಡ್ತಾರೆ ಅಂತ? ಯಾರಿಗೂ ಐಡಿಯಾ ಇದ್ದಿಲ್ಲ. ಅವರಿಗೆ ರೈಟ್ ಎಜುಕೇಷನ್ ಸಿಕ್ತು, ರೈಟ್ ಅಪರ್ಚುನಿಟೀಸ್ ಇತ್ತು, ಅವ್ರು ಮಾಡಿದ್ರು. ಅವ್ರ ಅಪ್ಪ ಅಮ್ಮ ರಿಚ್ ಇದ್ರು, ಅವ್ರು ಹೋದ್ರು, ಫಾರಿನಲ್ಲಿ ಹೋದ್ರು, ಅಲ್ಲಿ ಹೋದ್ರು, ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಬಂದರು, ಇನ್ವೆಸ್ಟ್ಮೆಂಟ್ ಮಾಡಿದ್ರು, VCನ ಅಟ್ರ್ಯಾಕ್ಟ್ ಮಾಡಿದ್ರು, ಬಿಲ್ಡ್ ಮಾಡಿದ್ರು. ಬಟ್ ಒಂದು ಸಾಮಾನ್ಯ ಹಳ್ಳಿಲಿರೋ ಮಗುಗೆ ಎಷ್ಟು ಆ ಥರ ಚಾನ್ಸಸ್ ಇದೆ? ಒಂದು ತುಂಬ ದೊಡ್ಡ ಎಂಪೈರ್ ಬಿಲ್ಡ್ ಮಾಡುವಂಥ ಕಾನ್ಸೆಪ್ಟ್ ಅವರಿಗೆ ತಲೆಗೆ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಆ ಥರ ಅಪರ್ಚುನಿಟಿನೇ ಇಲ್ಲ. ಸೊ ಒಂದು ದೇಶ ಯಾವಾಗ ಎಜುಕೇಷನ್ ನಮ್ಮದು ಟಾಪ್ ಪ್ರಿಯಾರಿಟಿ. ಫಸ್ಟು ನಾವು ಎಜುಕೇಷನ್, ಸೆಕೆಂಡ್ ಹೆಲ್ತ್, ಥರ್ಡ್ ಇನ್ಫ್ರಾಸ್ಟ್ರಕ್ಚರ್. ನನ್ನ ಒಪಿನಿಯನ್ ಇದು. ಫಸ್ಟು ನಾವು ಎಜುಕೇಷನ್ಗೆ ಯಾವಾಗ ಟಾಪ್ ಪ್ರಿಯಾರಿಟಿ ಕೊಡ್ತೀವಿ, ಆವಾಗ ನೆಕ್ಸ್ಟು ಒಂದೊಂದು ಬ್ಯಾಚಲ್ಲೇ ನೆಕ್ಸ್ಟ್ 10 ಇಯರ್ಸಲ್ಲೇ ನೀವು ಏನು ಮಾಡ್ತೀರಾ, ಜೀನಿಯಸ್ಗಳನ್ನ ಹುಟ್ಟಾಕ್ತಾ ಹೋಗ್ತೀರಾ. ಎಷ್ಟು ಜೀನಿಯಸ್ಗಳು ಹುಟ್ಟಾಕ್ತಾ ಹೋಗ್ತೀರಾ ಅಷ್ಟು ರೆವಿನ್ಯೂ ಬರ್ತಾ ಹೋಗುತ್ತೆ. ಯಾಕಂದರೆ ನಿಮಗೆ 1,000 ಎಂಪ್ಲಾಯ್ ಇರೋದನ್ನ ಕಂಪ್ನಿ ಮಾಡೋಕ್ಕೆ ನಿಮಗೆ 1,000 ಎಂಪ್ಲಾಯ್ ಬೇಡ, ನಿಮಗೆ 1 ಪರ್ಸನ್ ಸಾಕು ಆ ಥರ ಕಂಪ್ನಿ ಮಾಡೋಕ್ಕೆ.